ಇನ್ನೇನು ಆಷಾಢ ಮುಗಿತಾ ಬಂತು. ಆಷಾಢ ಮುಗಿದ ಮೇಲೆ ನಮಗೆ ಶುರುವಾಗುವಂಥದ್ದು ಶ್ರಾವಣ ಮಾಸ. ಶ್ರಾವಣ ಮಾಸದಲ್ಲಿ ಬರುವಂಥ ಮೊದಲ ಹಬ್ಬ ವರಮಹಾಲಕ್ಷ್ಮಿ ವ್ರತ. ಶ್ರಾವಣ ಮಾಸ ಶುಕ್ಲ ಪಕ್ಷ 2ನೇ ಶುಕ್ರವಾರ ನಾವು ವರಮಹಾಲಕ್ಷ್ಮಿ ವ್ರತವನ್ನು ಆಚರಣೆ ಮಾಡ್ತೀವಿ. ಮಹಾಲಕ್ಷ್ಮಿಯ ಜನ್ಮದಿನವನ್ನು ನಾವು ವರಮಹಾಲಕ್ಷ್ಮಿ ವ್ರತವಾಗಿ ಆಚರಣೆ ಮಾಡ್ತೀವಿ ಅನ್ನೋ ಒಂದು ಹಿನ್ನೆಲೆ ಸಹ ಇದೆ. ಆ ದಿನ ಮಹಾಲಕ್ಷ್ಮಿ ಮತ್ತು ವಿಷ್ಣುವಿನ ಮದುವೆಯಾದ ದಿನ ಅಂತಲೂ ಸಹ ಹೇಳ್ತಾರೆ. ಇನ್ನು ಈ ವರಮಹಾಲಕ್ಷ್ಮಿ ವ್ರತದ ಆಚರಣೆ, ಪೂಜಾ ವಿಧಿವಿಧಾನಗಳೇನು ಅಂತ ಸರಳವಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ನಾನು 20 ವರ್ಷದಿಂದ ನೆರವೇರಿಸ್ತಾ ಬಂದಿರುವಂಥ ಈ ಒಂದು ಪೂಜಾ ವಿಧಾನವನ್ನು ನಮ್ಮ ಗುರು ಹಿರಿಯರಿಂದ ತಿಳಿದುಕೊಂಡು ಆಚರಣೆ ಮಾಡ್ತಾ ಬಂದಿದ್ದೀನಿ. ಆ ಒಂದು ಸರಳ ವಿಧಾನವನ್ನು ನಿಮಗೂ ತಿಳಿಸ್ತೀನಿ. ಇನ್ನು ಈ ವರಮಹಾಲಕ್ಷ್ಮಿ ವ್ರತ ಈ ವರ್ಷ ನಮಗೆ ಆಗಸ್ಟ್ 21ನೇ ತಾರೀಕು 2026 ಬರ್ತಾ ಇದೆ. ಶ್ರಾವಣ ಮಾಸ ಶುಕ್ಲ ಪಕ್ಷ ಪೌರ್ಣಮಿಗೆ ಹತ್ತಿರ ಇರುವಂಥ ಶುಕ್ರವಾರ, 2ನೇ ಶುಕ್ರವಾರ ನಾವು ವರಮಹಾಲಕ್ಷ್ಮಿ ವ್ರತವನ್ನು ಆಚರಣೆ ಮಾಡ್ತೀವಿ. ಇನ್ನು ವರಮಹಾಲಕ್ಷ್ಮಿ ವ್ರತದ ಒಂದು ಪೂಜಾ ವಿಧಿವಿಧಾನ ಸರಳವಾಗಿ ಹೇಗೆ ಮಾಡೋದು ಅಂತ ನೋಡೋಣ. ವರಮಹಾಲಕ್ಷ್ಮಿ ವ್ರತ ಹೇಗೆ ಚಾಲ್ತಿಗೆ ಬಂತು, ಹೇಗೆ ಆಚರಣೆ ಶುರುವಾಯಿತು ಅಂತ ಹೇಳಿದ್ರೆ, ಒಂದು ಸಲ ಪಾರ್ವತಿ ದೇವಿಯು ಮಹಾಶಿವನನ್ನು ವ್ರತಗಳಲ್ಲೇ ಪವಿತ್ರವಾದ ವ್ರತ ಯಾವುದು ಅಂತ ಕೇಳ್ತಾರೆ. ಆಗ ಮಹಾಶಿವನು ಚಾರುಮತಿಯ ಕಥೆಯನ್ನು ಹೇಳಿ, ವ್ರತಗಳಲ್ಲೇ ಅತ್ಯಂತ ಶ್ರೇಷ್ಠವಾದ ವ್ರತ ಈ ಒಂದು ವರಮಹಾಲಕ್ಷ್ಮಿ ವ್ರತ. ಈ ವ್ರತವನ್ನು ಯಾರು ಶ್ರದ್ಧಾ ಭಕ್ತಿಯಿಂದ ಆಚರಣೆ ಮಾಡ್ತಾರೋ ಅವರ ಒಂದು ಜೀವನದಲ್ಲಿ ಅಷ್ಟೈಶ್ವರ್ಯಗಳು ಸಿಗುತ್ತೆ, ಒಂದು ಸಮೃದ್ಧಿ ಅನ್ನೋದು ಉಂಟಾಗುತ್ತೆ ಅಂತ ಮಹಾಶಿವನು ಪಾರ್ವತಿ ದೇವಿಗೆ ಹೇಳ್ತಾನೆ. ಅಂದಿನಿಂದ ವರಮಹಾಲಕ್ಷ್ಮಿ ವ್ರತ ಒಂದು ಆಚರಣೆಗೆ ಬಂತು ಅಂತ ಹೇಳ್ಬೋದು. ಇನ್ನು ಈ ವರಮಹಾಲಕ್ಷ್ಮಿ ವ್ರತವನ್ನು ಯಾರೆಲ್ಲ ಆಚರಣೆ ಮಾಡ್ಬೋದು ಅಂತ ಹೇಳಿದ್ರೆ, ಮಹಿಳೆಯರು, ಮದುವೆಯಾದ ಮುತ್ತೈದೆಯರು, ಕನ್ಯೆಯರು, ಮನೆಯ ಸದಸ್ಯರೆಲ್ಲರೂ ಕೂಡಿ ಈ ಒಂದು ವರಮಹಾಲಕ್ಷ್ಮಿ ವ್ರತವನ್ನು ಆಚರಣೆ ಮಾಡ್ಬೋದು. ಮದುವೆಯಾದ ಮಹಿಳೆಯರು ಈ ಒಂದು ವರಮಹಾಲಕ್ಷ್ಮಿ ವ್ರತವನ್ನು ಶ್ರದ್ಧಾ ಭಕ್ತಿಯಿಂದ ಆಚರಣೆ ಮಾಡಿದ್ರೆ ಮನೆಯಲ್ಲಿ ಸಮೃದ್ಧಿ ಉಂಟಾಗುತ್ತೆ, ಅವರಿಗೆ ಒಂದು ಸೌಭಾಗ್ಯದ ವರ್ಧನೆ ಆಗುತ್ತೆ ಅಂತ ಹೇಳ್ಬೋದು. ಇನ್ನು ಮದುವೆ ಆಗಬೇಕಾಗಿರುವಂಥ ಕನ್ಯರು ಈ ಒಂದು ವ್ರತವನ್ನು ಆಚರಣೆ ಮಾಡಿದ್ರೆ ಜೀವನದಲ್ಲಿ ಸುಖ ಶಾಂತಿಗಳು ಲಭಿಸಿ ಉತ್ತಮ ವರನನ್ನು ಪಡೀತಾರೆ, ಒಳ್ಳೆಯ ಭವಿಷ್ಯ ಸಿಗುತ್ತೆ ಅನ್ನೋ ನಂಬಿಕೆಯೂ ಸಹ ಇದೆ. ಇನ್ನು ಈ ವರ್ಷ ಆಗಸ್ಟ್ 21ನೇ ತಾರೀಕು ವರಮಹಾಲಕ್ಷ್ಮಿ ವ್ರತ ಬರ್ತಾ ಇದೆ. ಪೂಜಾ ವಿಧಿವಿಧಾನವನ್ನು ನೋಡೋಣ. ಇನ್ನು ಹೊಸದಾಗಿ ಮದುವೆ ಆಗಿದ್ದೀರಾ ಅಥವಾ ಹೊಸದಾಗಿ ಈ ವರ್ಷ ನಾವು ವರಮಹಾಲಕ್ಷ್ಮಿ ವ್ರತ ಆಚರಣೆ ಮಾಡಬೇಕು ಅಂತ ಅನ್ನೋರು ಸಹ ಈ ಪೂಜೆಯನ್ನು ಸರಳವಾಗಿ ಈ ರೀತಿ ನೀವು ಆಚರಣೆಯನ್ನು ಮಾಡ್ಬೋದು. ಇನ್ನು ಒಂದು ಪೂಜೆ ಮಾಡಬೇಕು ಅಥವಾ ಒಂದು ಹಬ್ಬ ನೆರವೇರಿಸಬೇಕು ಅಂದರೆ ಮೊದಲನೇದಾಗಿ ಮನೆಯನ್ನು ಶುದ್ಧಿ ಮಾಡ್ಕೋಬೇಕು. ಹಬ್ಬದ ಹಿಂದಿನ ದಿನ ಅಂದರೆ ಗುರುವಾರನೇ ನೀವು ಮನೆಯೆಲ್ಲ ಶುದ್ಧಿ ಮಾಡ್ಕೋಬೇಕು. ಮನೆಯೆಲ್ಲ ಗುಡಿಸಿ, ಒರೆಸಿ, ಸಾರಿಸಿ, ದೇವ್ರ ಮನೆಯನ್ನು ಸಹ ಶುದ್ಧಿ ಮಾಡಿಕೊಂಡು ದೇವ್ರ ಮನೆಯಲ್ಲಿರುವ ಒಂದು ಪೂಜಾ ವಸ್ತುಗಳೇನಿದೆ ಎಲ್ಲವನ್ನು ಶುದ್ಧಿ ಮಾಡಿಕೊಂಡು ಒಂದು ದೇವರ ಫೋಟೋ ವಿಗ್ರಹಗಳಿಗೆ ಅರಿಶಿನ, ಕುಂಕುಮ, ಗಂಧಗಳನ್ನು ಇಟ್ಟು ಅಲಂಕರಿಸ್ಕೋಬೇಕು. ಇನ್ನು ಹೊಸಲನ್ನು ಸಹ ನೀವು ಶುದ್ಧಿ ಮಾಡಿಕೊಂಡು ಹೊಸಲಿಗೆ ರಂಗೋಲಿಗಳನ್ನು ಇಟ್ಟು ಅರಿಶಿನ ಕುಂಕುಮವನ್ನು ಹೊಸಲಿಗೆ ಇಟ್ಟು ಬಾಗಿಲಿಗೆ ಮಾವಿನ ಎಲೆಯ ತೋರಣಗಳನ್ನು ಕಟ್ಟು ನೀವು ಹೂವಿನಿಂದ ಅಲಂಕಾರ ಮಾಡ್ಕೋಬೇಕು. ಬಾಗಿಲಿಗೆ ಹೂವಿನ ಅಲಂಕಾರ, ದೇವ್ರ ಮನೆಗೂ ಸಹ ನೀವು ಹೂವಿನ ಅಲಂಕಾರವನ್ನು, ಒಂದು ತೋರಣಗಳನ್ನು ನೀವು ಬಾಗಿಲಿಗೆ ಕಟ್ಕೋಬೇಕು. ಹೊಸಲಿಗೆ ನೀವು ಅಂದವಾದ ರಂಗೋಲಿಯನ್ನು ಸಹ ಬಿಡಬೇಕು. ಮೊದಲನೇದಾಗಿ ವರಮಹಾಲಕ್ಷ್ಮಿ ನಮ್ಮ ಹೊಸಲನ್ನು ನೋಡಿ ಆಕರ್ಷಿತಳಾಗಿಯೇ ನಮ್ಮ ಮನೆಗೆ ಬರುವಂಥದ್ದು. ಆದ್ದರಿಂದ ತಪ್ಪದೆ ನಾವು ಹೊಸಲನ್ನು ಶುದ್ಧಿ ಮಾಡಿಕೊಂಡು ಅರಿಶಿನ, ಕುಂಕುಮ, ರಂಗೋಲಿಗಳನ್ನು ಇಟ್ಟು ಬಾಗಿಲಿಗೆ ಮಾವಿನ ಎಲೆಯ ತೋರಣಗಳನ್ನು ಸಹ ತಪ್ಪದೆ ಕಟ್ಟಿರಬೇಕು. ಇನ್ನು ವರಮಹಾಲಕ್ಷ್ಮಿ ವ್ರತಕ್ಕೆ ಬೇಕಾಗಿರುವಂಥ ಒಂದು ಪೂಜಾ ವಸ್ತುಗಳನ್ನು ಹಿಂದಿನ ದಿನಾನೇ ನೀವು ತಂದು ಅಣಿ ಮಾಡಿ ಇಟ್ಕೋಬೇಕು. ವೀಳ್ಯದೆಲೆ, ಅಡಿಕೆ, ಅರಿಶಿನ, ಕುಂಕುಮ, ಗಂಧದ ಕಡ್ಡಿ, ಕರ್ಪೂರ, ಸಾಂಬ್ರಾಣಿ ಬತ್ತಿ. ಇನ್ನು ಪೂಜೆಗೆ ಇಡೋದಕ್ಕೆ ನೀವು ಹೂಗಳಾಗಿರ್ಬೋದು, ತಾಯಿಗೆ ನೀವು ಸೀರೆ ಉಡಿಸ್ತೀನಿ ಕಳಶಕ್ಕೆ ಅಂತಾದರೆ ಸೀರೆ, ಬ್ಲೌಸ್ ಪೀಸು, ಬಗೆ ಬಗೆಯ ಹೂಗಳು, ಇನ್ನು ನೈವೇದ್ಯಕ್ಕೆ ಇಡೋದಕ್ಕೆ ಹಣ್ಣುಗಳು, ಇನ್ನು ಪೂಜೆಗೆ ಏನು ಸಾಮಾನುಗಳು ಬೇಕೋ ನಿಮ್ಮ ಪೂಜಾ ವಿಧಿವಿಧಾನಕ್ಕೆ ಅವುಗಳನ್ನೆಲ್ಲ ತರಿಸಿ ರೆಡಿ ಮಾಡಿ ಇಟ್ಕೋಬೇಕು. ಬಾಳೆ ಕಂಬಗಳು, ತಾವರೆ ಹೂವು, ಇನ್ನು ಕಬ್ಬಿನ ಜಲ್ಲೆ ಸಿಕ್ಕಿದ್ರೆ ಅದನ್ನು ಸಹ ತಪ್ಪದೆ ತರಬೇಕು. ಇವೆಲ್ಲನೂ ತಾಯಿಗೆ ತುಂಬ ಪ್ರಿಯವಾದ ವಸ್ತುಗಳು. ಇನ್ನು ನೀವು ನೈವೇದ್ಯಕ್ಕೆ ಒಂದು ರವೆ ಉಂಡೆ ಆಗಿರ್ಬೋದು ಅಥವಾ ಒಬ್ಬಟ್ಟಾಗಿರ್ಬೋದು, ಕರ್ಜಿಕಾಯಿ ಇವುಗಳನ್ನು ಮಾಡೋದಿದ್ದರೆ ಹಿಂದಿನ ದಿನಾನೇ ನೀವು ಸಿದ್ಧ ಮಾಡಿ ಇಟ್ಕೋಬೋದು. ಇನ್ನು ಹಬ್ಬದ ದಿನ ಬೆಳಿಗ್ಗೆ ಬೇಗನೆ ಎದ್ದು ತಲೆಗೆ ಸ್ನಾನ ಮಾಡಿಕೊಂಡು ಮಡಿ ಸೀರೆಯನ್ನು ಉಟ್ಕೊಂಡು ಆದಷ್ಟು ಒಂದು ರೇಷ್ಮೆ ಸೀರೆಯನ್ನು ಉಡೋದಕ್ಕೆ ಪ್ರಯತ್ನ ಮಾಡಿ. ರೇಷ್ಮೆ ಸೀರೆಯನ್ನು ಉಟ್ಟು ಕೈಗೆ ಬಳೆಯನ್ನು ತೊಟ್ಟು ತಲೆಯನ್ನು ಬಾಚಿ ಹೂವನ್ನು ಮುಡಿದು ನೀವು ಒಂದು ಪೂಜೆಗೆ ಕುಳಿತುಕೋಬೇಕು.
ಮೊದಲನೇದಾಗಿ ನೀವು ನೈವೇದ್ಯಕ್ಕೆ ಒಂದು ಬೆಲ್ಲದನ್ನು ಅಥವಾ ಸಿಹಿ ತಿಂಡಿ ಏನಾದರೂ ಮಾಡೋದಿದ್ದರೆ ಮೊದಲನೇದಾಗಿ ನೈವೇದ್ಯವನ್ನು ರೆಡಿ ಮಾಡ್ಕೋಬೇಕು. ತಾಯಿಗೆ ಬೆಲ್ಲದಿಂದ ಮಾಡಿರುವಂಥ ಒಂದು ಪದಾರ್ಥಗಳು ಅಂದರೆ ತುಂಬಾ ಪ್ರಿಯ. ಬೆಲ್ಲದನ್ನು ಆಗಿರ್ಬೋದು ಅಥವಾ ಬೆಲ್ಲದಿಂದ ಮಾಡಿರುವಂಥ ಯಾವುದೇ ಸಿಹಿ ಪದಾರ್ಥಗಳನ್ನು ನೀವು ನೈವೇದ್ಯಕ್ಕೆ ಮಾಡ್ಕೋಬೋದು. ನಂತರ ದೇವ್ರ ಮನೆಯಲ್ಲಿ ಪೂಜೆಗೆ ಸಿದ್ಧತೆಯನ್ನು ಮಾಡ್ಕೋಬೇಕು. ನೀವು ಈ ಒಂದು ವರಮಹಾಲಕ್ಷ್ಮಿ ವ್ರತಕ್ಕೆ ನಿಮ್ಮ ಮನೆಯಲ್ಲಿ ಪದ್ಧತಿ ಇಡೋದಾದರೆ ಕಳಶವನ್ನು ಸ್ಥಾಪನೆ ಮಾಡಿಕೊಂಡು ಲಕ್ಷ್ಮೀ ದೇವಿಯನ್ನು ಆಹ್ವಾನ ಮಾಡಿ ಪೂಜೆಯನ್ನು ಸಲ್ಲಿಸ್ಬೋದು. ಕಳಶ ಇಡುವಂಥ ಪದ್ಧತಿ ಇಲ್ಲದೆ ಇರುವಂಥವರು ವರಮಹಾಲಕ್ಷ್ಮಿಯ ಅಂದರೆ ಮಹಾಲಕ್ಷ್ಮಿಯ ಫೋಟೋ ವಿಗ್ರಹಕ್ಕೆ ನೀವು ಪೂಜೆಯನ್ನು ಸಲ್ಲಿಸಿ ಒಂದು ವ್ರತವನ್ನು ನೆರವೇರಿಸ್ಕೋಬೋದು. ಇನ್ನು ನೀವು ದೇವ್ರ ಮನೆಯಲ್ಲಿ ಕಳಶವನ್ನು ಇಡ್ತೀನಿ ಅಂತಾದರೆ ಪೂರ್ವಾಭಿಮುಖ ಅಥವಾ ಉತ್ತರಾಭಿಮುಖವಾಗಿ ಕಳಶವನ್ನು ಸ್ಥಾಪನೆ ಮಾಡ್ಕೋಬೇಕು. ಅದಕ್ಕೆ ನೀವು ದೇವ್ರ ಮನೆಯಲ್ಲಿ ಜಾಗವನ್ನು ಸಿದ್ಧತೆ ಮಾಡ್ಕೋಬೇಕು. ದೇವ್ರ ಮನೆಯಲ್ಲಿ ಒಂದು ಪೀಠವನ್ನು ಇಟ್ಟು ಅದ್ರ ಮೇಲೆ ಅಷ್ಟದಳದ ರಂಗೋಲಿಯನ್ನು ಹಾಕಿ ಅದ್ರ ಮೇಲೆ ಒಂದು ಮುತ್ತುಗದ ಎಲೆ ಅಥವಾ ಒಂದು ಬಾಳೆ ಎಲೆಯನ್ನು ಹಾಸ್ಕೊಂಡು ಅದರ ಮೇಲೆ 5 ಹಿಡಿ ಅಕ್ಕಿಯನ್ನು ಹಾಕಿ ಅದರ ಮೇಲೆ ಉಂಗುರದ ಬೆರಳಿನಿಂದ ಓಂ ಅಥವಾ ಸ್ವಸ್ತಿಕನ್ನು ಬರ್ಕೋಬೇಕು. ಅದರ ಮೇಲೆ ಸ್ವಲ್ಪ ಅರಿಶಿನ ಕುಂಕುಮವನ್ನು ಹಾಕ್ಕೊಂಡು ಪೂಜೆಗೆ ಸಿದ್ಧ ಮಾಡ್ಕೊಂಡಿದ್ದಂಥ ಒಂದು ಚಂಬು ಅಥವಾ ಬಿಂದಿಗೆಯನ್ನು ಅಕ್ಕಿ ಮೇಲೆ ಇರಿಸ್ಕೋಬೇಕು. ಬಿಂದಿಗೆ ಅಥವಾ ಚಂಬನ್ನು ಸಹ ತೊಳೆದಿರಬೇಕು. ಸುತ್ತಲೂ ಅರಿಶಿನ ಕುಂಕುಮವನ್ನು ಇಟ್ಟಿರಬೇಕು. ಇನ್ನು ಚಂಬಿನಲ್ಲಿ ನೀವು ಕಂಠದ ಪೂರ್ತಿ ನೀರನ್ನು ತುಂಬಿಸ್ಕೊಳ್ಳಿ. ನಿಮ್ಮ ಪದ್ಧತಿಯ ಪ್ರಕಾರ ನೀರಾದರೂ ತುಂಬಿಸ್ಕೋಬೋದು ಅಥವಾ ಕೆಲವರು ಧಾನ್ಯಗಳನ್ನು ತುಂಬಿಸ್ಕೋತಾರೆ, ಅಕ್ಕಿ, ಗೋಧಿ. ನಿಮ್ಮ ಪದ್ಧತಿ ಏನಿದೆ ಅದರ ಪ್ರಕಾರ ನೀವು ಚಂಬಿನೊಳಗಡೆ ಧಾನ್ಯ ಅಥವಾ ನೀರನ್ನು ತುಂಬಿಸ್ಕೋಬೋದು. ಇನ್ನು ನೀರೊಳಗಡೆ ಏನೆಲ್ಲ ಸಾಮಗ್ರಿಗಳು ಹಾಕಬೇಕು ಅಂತ ಹೇಳಿದ್ರೆ ಸ್ವಲ್ಪ ಅರಿಶಿನ, ಕುಂಕುಮ, ಅಕ್ಷತೆ, ಹೂವು, ಒಂದು ಬೆಳ್ಳಿ ಕಾಯಿನ್, ಒಂದು ಚಿನ್ನದ ಏನಾದರೂ ಆಭರಣ, ಮೂಗುತಿ ಆಗ್ಬೋದು, ಉಂಗುರ ಆಗ್ಬೋದು, ಲಾವಾಂಛನ ಬೇರಿದ್ರೆ ಅದನ್ನು ಹಾಕ್ಕೊಳ್ಳಿ. ಸ್ವಲ್ಪ ಜವ್ವಾದ ಪೌಡರ್, ಸ್ವಲ್ಪ ಗಂಧದ ಪುಡಿ ಇವುಗಳನ್ನು ಹಾಕ್ಕೊಂಡ್ರೆ ಸಾಕು. ಇನ್ನು ನಿಮ್ಮ ಪದ್ಧತಿಯ ಪ್ರಕಾರ ಒಂದು ತಾವರೆ ಬೀಜಗಳು ಕೆಲವರು ಹಾಕ್ಕೋತಾರೆ, ಡ್ರೈ ಫ್ರೂಟ್ಸನ್ನು ಕೆಲವರು ಹಾಕ್ಕೋತಾರೆ. ನಿಮ್ಮ ಒಂದು ಮನೆಯ ಪದ್ಧತಿಯ ಪ್ರಕಾರ ನೀವು ವಸ್ತುಗಳನ್ನು ಸೇರಿಸ್ಕೋಬೋದು. ಡ್ರೈ ಫ್ರೂಟ್ಸನ್ನು ಆದಷ್ಟು ಹಾಕೋದಕ್ಕೆ ಅವಾಯ್ಡ್ ಮಾಡಿ. ಅದು ಹೊತ್ತು ಕಳೆದಂತೆ ನೀರೊಳಗಡೆ ಸೇರಿಕೊಂಡು ಕೊಳತೋದಂಗೆ ಆಗುತ್ತೆ. ಡ್ರೈ ಫ್ರೂಟ್ಸನ್ನು ನೀವು ಬಿಂದಿಗೆ ಒಳಗಡೆ ಹಾಕಬೇಡಿ. ಅದನ್ನು ದೇವ್ರ ಮುಂದೆ ನೈವೇದ್ಯವಾಗಿ ಇಟ್ಟರೆ ತುಂಬಾ ಒಳ್ಳೆಯದು. ಇನ್ನು ಕಳಶಕ್ಕೆ ದ್ರವ್ಯ ವಸ್ತುಗಳನ್ನು ಹಾಕಿದ್ಮೇಲೆ ಅದರ ಮೇಲೆ 5 ವೀಳ್ಯದೆಲೆಯನ್ನು ಇರಿಸ್ಕೊಳ್ಳಿ ಅಥವಾ ಮಾವಿನ ಎಲೆಯ ಗೊಂಚಲನ್ನು ಅದರ ಮೇಲೆ ಇರಿಸ್ಕೊಂಡು ಒಂದು ತೆಂಗಿನಕಾಯನ್ನು ಇರಿಸ್ಕೋಬೇಕು. ತೆಂಗಿನಕಾಯಿ ಜುಟ್ಟು ಮೇಲೆ ಬರಬೇಕು, ತಲೆ ಕೆಳಗಡೆ ಬರಬೇಕು. ಆ ರೀತಿ ನೀವು ತೆಂಗಿನಕಾಯಿಯನ್ನು ಕಳಶದ ಮೇಲೆ ಇರಿಸ್ಕೊಳ್ಳಿ. ತೆಂಗಿನಕಾಯಿ ಜುಟ್ಟು ಜಾಸ್ತಿ ಇರುವಂಥದ್ದು, ಬಲ್ತಿರುವಂಥ ಕಾಯನ್ನು ಆರಿಸ್ಕೋಬೇಕು. ಅದನ್ನು ಸಹ ನೀವು ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ಅರಿಶಿನ ಕುಂಕುಮವನ್ನು ಇಟ್ಟಿರಬೇಕು. ಈಗ ಕಳಶ ರೆಡಿ ಮಾಡ್ಕೊಂಡಾದಮೇಲೆ ಅದಕ್ಕೆ ಬೇಕಾಗಿರುವಂಥ ಗೆಜ್ಜೆ ವಸ್ತ್ರ ಹಾಕ್ಕೊಳ್ಳಿ, ಒಡವೆಗಳನ್ನು ಹಾಕ್ಕೊಳ್ಳಿ, ಹೂಗಳಿಂದ ಅಲಂಕಾರವನ್ನು ಮಾಡ್ಕೋಬೋದು. ಇನ್ನು ಕಳಶಕ್ಕೆ ಸೀರೆ ಉಡಿಸೋರಾಗಿದ್ದರೆ ಹಿಂದಿನ ದಿನಾನೇ ನೀವು ಬಿಂದಿಗೆಗೆ ಸೀರೆಯನ್ನು ಉಡಿಸಿ ಸಿದ್ಧತೆ ಮಾಡಿಕೊಂಡು ಪೂಜಾ ದಿನ ಬೆಳಗ್ಗೆ ಬಿಂದಿಗೆ ಒಳಗಡೆ ನೀರನ್ನು ತುಂಬಿಸಿ ಅದರೊಳಗಡೆ ಬೇಕಾಗಿರುವಂಥ ಸಾಮಗ್ರಿಗಳು, ದ್ರವ್ಯ ವಸ್ತುಗಳನ್ನು ಹಾಕಿ ವೀಳ್ಯದೆಲೆ ಮತ್ತು ಕಾಯನ್ನು ಅದರ ಮೇಲೆ ಇರಿಸ್ಕೊಂಡು ರೆಡಿ ಮಾಡ್ಕೋಬೋದು. ಇನ್ನು ನೀವು ಮಾಡಿಟ್ಟಿರುವಂಥ ಒಂದು ನೈವೇದ್ಯವನ್ನು ಕಳಶದ ಮುಂದೆ ಇರಿಸ್ಕೊಳ್ಳಿ. ನೀವು ನೈವೇದ್ಯಕ್ಕೆ 3 ತಟ್ಟೆ, 5 ತಟ್ಟೆ, 7, 9 ಈ ರೀತಿ ನೀವು ಬೆಸ ಸಂಖ್ಯೆಯಲ್ಲಿ ನೈವೇದ್ಯಕ್ಕೆ ತಟ್ಟೆಗಳನ್ನು ಜೋಡಿಸ್ಕೋಬೋದು. ಒಂದು ತಟ್ಟೆಯಲ್ಲಿ ಹಣ್ಣು, ಒಂದು ತಟ್ಟೆಯಲ್ಲಿ ತೆಂಗಿನಕಾಯಿ, ಇನ್ನೊಂದರಲ್ಲಿ ನೀವು ಮಾಡಿರುವಂಥ ಸಿಹಿ ನೈವೇದ್ಯಗಳು, ಒಂದು ತಟ್ಟೆಯಲ್ಲಿ ಬಳೆಗಳು. ಈ ರೀತಿ ನೀವು ನಿಮ್ಮ ಇಚ್ಛೆಯಾನುಸಾರ ತಟ್ಟೆಗಳನ್ನು ಜೋಡಿಸ್ಕೋಬೋದು. ಒಂದು ತಟ್ಟೆಯಲ್ಲಿ 32 ಕಾಯಿನ್ಸನ್ನು ಇಟ್ಕೊಳ್ಳಿ. ಅದು ಒಂದು ಲೆಕ್ಕ ಇರುತ್ತೆ. ಅದು ಮಹಾಲಕ್ಷ್ಮಿ ಪೂಜೆಗೆ 32 ಕಾಯಿನ್ಸ್ ಜೊತೆಗೆ ನಿಮ್ಮ ಇಚ್ಛೆಯಾನುಸಾರ ಒಂದು ನೋಟುಗಳನ್ನು ಅದರಲ್ಲಿ ಇಟ್ಟು ಪೂಜೆಗೆ ನೀವು ಇಡಬೇಕಾಗತ್ತೆ. ಪ್ರತಿ ವರ್ಷ ನೀವು ಅದೇ 32 ಕಾಯಿನ್ಸನ್ನು ಪೂಜೆಗೆ ಇಡ್ತಾ ಬರ್ಬೋದು. ಅದರ ಜೊತೆಯಲ್ಲಿ ನಿಮ್ಮ ಇಚ್ಛೆಯಾನುಸಾರ ನೋಟುಗಳನ್ನು ಅದರ ಮೇಲೆ ಇಟ್ಟು ಕಳಶದ ಮುಂದೆ ಇರಿಸ್ಕೋಬೇಕು. ನಂತರ ದೀಪಗಳನ್ನು ರೆಡಿ ಮಾಡ್ಕೊಳ್ಳಿ. ಆದಷ್ಟು ತುಪ್ಪದ ದೀಪವನ್ನು ಹಚ್ಚಿ ಪೂಜೆಯನ್ನು ಸಲ್ಲಿಸಿದ್ರೆ ತುಂಬ ಒಳ್ಳೆಯದು. ನಂತರ ಮೊದಲನೇದಾಗಿ ನಾವು ಗಣೇಶನ ಪೂಜೆ ನೆರವೇರಿಸಬೇಕಾಗಿರೋದ್ರಿಂದ ಒಂದು ಗಣೇಶನ ವಿಗ್ರಹವನ್ನು ಸಿದ್ಧ ಮಾಡ್ಕೊಳ್ಳಿ. ಅಥವಾ ಒಂದು ಆರಿದ್ರ ಗಣಪತಿ ಅಂದರೆ ಅರಿಶಿಣದಿಂದ ಮಾಡಿರುವಂಥ ಒಂದು ಗೋಪುರಾಕಾರದ ಗಣಪತಿಯನ್ನು ನೀವು ಸಿದ್ಧ ಮಾಡಿಕೊಂಡು ಕಳಶದ ಪಕ್ಕದಲ್ಲಿ ಒಂದು ವೀಳ್ಯದೆಲೆ ಮೇಲೆ ಆರಿದ್ರ ಗಣಪತಿಯನ್ನು ಇಟ್ಕೊಂಡು ಅದಕ್ಕೆ ನೀವು ಪೂಜೆಯನ್ನು ಸಲ್ಲಿಸ್ಬೋದು. ಮೊದಲನೇದಾಗಿ ಏಕಾರತಿ ಅಥವಾ ಒಂದು ಗಂಧದ ಕಡ್ಡಿಯಿಂದ ದೀಪಗಳನ್ನು ಬೆಳಗಿಸ್ಕೋಬೇಕು. ಇನ್ನು ದೀಪ ಬೆಳಗಿಸ್ಕೊಳ್ಳೋದಕ್ಕಿಂತ ಮುಂಚೆ ನೀವು ವ್ರತದ ದಾರವನ್ನು ಸಹ ಸಿದ್ಧತೆ ಮಾಡ್ಕೋಬೇಕು. ನೀವು ವ್ರತದ ದಾರ ಬೇಕಿದ್ದರೆ ಹಿಂದಿನ ದಿನವೇ ಸಿದ್ಧ ಮಾಡಿ ಇಟ್ಕೋಬೋದು. 9 ಎಳೆ ದಾರವನ್ನು ತಗೊಂಡು 9 ಕಡೆ ಗಂಟುಗಳನ್ನು ದೂರಕ್ಕೆ ಹಾಕ್ಕೊಂಡು ಅದನ್ನು ಅರ್ಧ ತಾಸು ಅರಿಶಿಣದ ನೀರಿನಲ್ಲಿ ನೆನೆಸಿಟ್ಟು ತೆಗೆದಿರಬೇಕು.
ನಿಮ್ಮ ಮನೆಯಲ್ಲಿ ಎಷ್ಟು ಜನ ಮಹಿಳೆಯರು ಹೆಣ್ಮಕ್ಳಿದ್ದಾರೋ ಅಷ್ಟು ದಾರಗಳನ್ನು ನೀವು ಸಿದ್ಧ ಮಾಡ್ಕೋಬೋದು. ಆ ಒಂದು ಅರಿಶಿಣದ ದಾರವನ್ನು ಸಹ ಕಳಶದ ಪಕ್ಕದಲ್ಲಿ ನೀವು ಇಟ್ಕೋಬೇಕಾಗುತ್ತೆ ಪೂಜಾ ಸಮಯದಲ್ಲಿ. ಮೊದಲನೇದಾಗಿ ಘಂಟಾನಾದವನ್ನು ಮೊಳಗಿಸ್ತಾ ಏಕಾರತಿಯಿಂದ ಅಥವಾ ಗಂಧದ ಕಡ್ಡಿಯಿಂದ ದೀಪಗಳನ್ನು ಬೆಳಗಿಸ್ಕೋಬೇಕು. ದೀಪಗಳು ಬೆಳಗಿಸ್ಕೊಂಡಾದ್ಮೇಲೆ ಗಜಾನನನ ಅಂದರೆ ವಿಘ್ನ ವಿನಾಯಕನ ಮಂತ್ರವನ್ನು ಹೇಳ್ತಾ ಒಂದು ಅಗರಬತ್ತಿಯಿಂದ ವಿಘ್ನ ವಿನಾಯಕನ ಪೂಜೆಯನ್ನು ಮೊದಲನೇ ಪೂಜೆಯಾಗಿ ಸಲ್ಲಿಸಬೇಕು. ಅನಂತರ ಗಣೇಶನಿಗೆ ಒಂದು ಬೆಲ್ಲದ ಅಚ್ಚು ನೈವೇದ್ಯವಾಗಿ ಅಥವಾ ಬಾಳೆಹಣ್ಣು ಏನಾದರೂ ಸಿಕ್ಕದಾಗಿ ನೈವೇದ್ಯವನ್ನು ಸಮರ್ಪಣೆ ಮಾಡಿ ಪೂಜೆಯನ್ನು ಸಲ್ಲಿಸಬೇಕು. ನಂತರ ವರಮಹಾಲಕ್ಷ್ಮಿ ಪೂಜೆಯನ್ನು ಶುರು ಮಾಡಬೇಕು. ಮನೆಯಲ್ಲಿ ವರಮಹಾಲಕ್ಷ್ಮಿ ವ್ರತದ ಪುಸ್ತಕ ಇದ್ದರೆ ಅದರಲ್ಲಿ ಸಂಪೂರ್ಣವಾಗಿ ವಿಧಿವಿಧಾನವನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಓದ್ಕೊಂಡು ನೀವು ಪೂಜೆಯನ್ನು ಸರಾಗವಾಗಿ ಮಾಡ್ಕೋಬೋದು, ಅಥವಾ ಮುಂದೆ ನಾನು ಹೇಳಿದಂಥ ಪದ್ಧತಿಯಲ್ಲಿ ಸರಳವಾಗಿ ನೀವು ಪೂಜೆಯನ್ನು ಸಲ್ಲಿಸ್ಕೋಬೋದು. ವಿಘ್ನ ವಿನಾಯಕನ ಪೂಜೆಯನ್ನು ಸಲ್ಲಿಸಿ ಆದಮೇಲೆ ಕಳಶದ ಮುಂದೆ ಒಂದು ವಿಳ್ಳೆದೆಲೆಯನ್ನು ಇಟ್ಟು ವರಮಹಾಲಕ್ಷ್ಮಿಯ ಒಂದು ಅಷ್ಟೋತ್ರವನ್ನು ಪಠಿಸ್ಕೊಂಡು ಕುಂಕುಮಾರ್ಚನೆಯನ್ನು ಆ ವಿಳ್ಳೆದೆಲೆ ಮೇಲೆ ಸ್ವಲ್ಪನೇ ಕುಂಕುಮವನ್ನು ಅರ್ಚನೆಯಾಗಿ ನೀವು ತಾಯಿಗೆ ಸಲ್ಲಿಸ್ತಾ ಬರಬೇಕು. ನೀವು ಕುಂಕುಮದಿಂದ ಅರ್ಚನೆ ಮಾಡ್ಬೋದು, ಹೂವಿನಿಂದ ಮಾಡ್ಬೋದು, ತಾವರೆ ಬೀಜದಿಂದ, ಅಥವಾ 108 ಕಾಯಿನ್ಸ್ ಇದ್ದರೆ ಆ ಕಾಯಿನ್ಸಿಂದನೂ ಸಹ ನೀವು ತಾಯಿಗೆ ಅರ್ಚನೆಯನ್ನು ಮಾಡ್ತಾ ಅಷ್ಟೋತ್ರವನ್ನು ಪಠಿಸ್ಬೇಕು. ಲಕ್ಷ್ಮಿಯ ಅಷ್ಟೋತ್ರ ಆದಮೇಲೆ ಲಕ್ಷ್ಮಿಯ ಅಷ್ಟಕವನ್ನು ಹೇಳ್ಕೋಬೇಕು. ನಮಸ್ತೆಸ್ತು ಮಹಾಮಾಯೆ ಶ್ರೀಪೀಠೇಶ್ವರ ಪೂಜಿತೆ. ನಂತರ ಸಮಯ ಇದ್ದರೆ ವಿಷ್ಣುವಿನ ಅಷ್ಟೋತ್ರವನ್ನು ಇಲ್ಲಿ ಪಠಿಸಿದ್ರೆ ತುಂಬಾ ಒಳ್ಳೆಯದು. ವಿಷ್ಣು ಎಲ್ಲಿ ನೆಲೆಸಿರ್ತಾನೋ ಲಕ್ಷ್ಮೀ ದೇವಿ ಅಲ್ಲಿ ನೆಲೆಸಿರ್ತಾಳೆ. ಆದ್ದರಿಂದ ಇಬ್ಬರ ಒಂದು ಅಷ್ಟೋತ್ರವನ್ನು ನೀವು ಇಲ್ಲಿ ಪಠಿಸಿದ್ರೆ ತುಂಬಾ ಒಳ್ಳೆಯದು. ನಿಮಗೆ ಗೊತ್ತಿರುವಂಥ ಲಕ್ಷ್ಮಿಯ ಸ್ತೋತ್ರ ಮಂತ್ರಗಳನ್ನು ನೀವು ಪಠಿಸ್ಕೋಬೋದು. ನಂತರ ನೀವು ವರಮಹಾಲಕ್ಷ್ಮಿ ವ್ರತದ ಕಥೆಯನ್ನು ತಪ್ಪದೇ ಓದಬೇಕು. ನಿಮ್ಮ ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ಸಿಗುತ್ತೆ, ಅಥವಾ ಈಗ ಯೂಟ್ಯೂಬ್ಗಳಲ್ಲಿ ಆಡಿಯೋಗಳು ಸಹ ಸಿಗುತ್ತೆ. ನಿಮಗೆ ಓದೋಕ್ಕೆ ಸಾಧ್ಯ ಆಗಲಿಲ್ಲ ಅಂದರೆ ಆಡಿಯೋನೂ ಸಹ ಹಾಕಿ ಬಿಡ್ಬೋದು. ವ್ರತದ ಕಥೆಯನ್ನು ತಪ್ಪದೇ ಓದಬೇಕು ಅಥವಾ ತಪ್ಪದೇ ಕೇಳಬೇಕು. ನಂತರ ಲಕ್ಷ್ಮಿಯ ಪೂಜೆಯನ್ನು ನೆರವೇರಿಸಬೇಕು. ಗಂಧದ ಕಡ್ಡಿ, ಕರ್ಪೂರ, ಸಾಂಬ್ರಾಣಿ ಬತ್ತಿ, ನೀಲಾಂಜನ ಆರತಿ ಹೀಗೆ ಒಂದೊಂದಾಗಿ ತಾಯಿಗೆ ಪೂಜೆಯನ್ನು ಮಾಡಿ ನೈವೇದ್ಯವನ್ನು ಸಮರ್ಪಣೆ ಮಾಡಿ ಪೂಜೆಯನ್ನು ಮುಗಿಸ್ಬೇಕು. ಈ ಪೂಜೆ ಮಂಗಳಾರತಿ ಮಾಡಬೇಕಾದ್ರೆ, ವ್ರತದ ಕಥೆ ಓದಬೇಕಾದ್ರೆ ಮನೆಯ ಸದಸ್ಯರೆಲ್ಲರೂ ಇರೋ ರೀತಿ ನೀವು ತಪ್ಪದೇ ನೋಡ್ಕೋಬೇಕು. ಆರತಿ ಎಲ್ಲ ಮಾಡಿ ಆದಮೇಲೆ ನೀವು ವ್ರತದ ದಾರವನ್ನು ಕಳಶದ ಪಕ್ಕ ಇಟ್ಟಿರ್ತೀರಲ್ಲ, ಅದನ್ನು ಬಲಗೈಗೆ ಮನೆಯ ಯಜಮಾನ್ರ ಹತ್ರ ಕಟ್ಟಿಸ್ಕೋಬೇಕು. ತಾಯಿಗೆ ನಮಸ್ಕಾರಗಳನ್ನು ಮಾಡಿಕೊಂಡು ನಿಮ್ಮ ಇಚ್ಛೆ ಏನಿದೆ, ಇಷ್ಟಾರ್ಥಗಳೇನಿದೆ ಅದನ್ನು ತಾಯಿಯಲ್ಲಿ ಕೋರಿಕೆಯನ್ನು ಇಡಬೇಕು. ಶ್ರದ್ಧಾ ಭಕ್ತಿಯಿಂದ ಮಾಡಿದ ಸರಳವಾದ ಈ ಒಂದು ವ್ರತ ಖಂಡಿತವಾಗ್ಲೂ ಫಲಿಸುತ್ತೆ. ಇನ್ನು ಪೂಜೆ ಎಲ್ಲ ನೆರವೇರಿಸಿ ಆದಮೇಲೆ ಮತ್ತೊಮ್ಮೆ ಸಂಜೆ ನೀವು 5:30 ನಂತರ ಕೈಕಾಲು ಮುಖಗಳನ್ನು ತೊಳ್ಕೊಂಡು ಮತ್ತೊಮ್ಮೆ ದೀಪಗಳನ್ನು ಬೆಳಗಿಸಿ ತಾಯಿಗೆ ಸರಳವಾಗಿ ಏನಾದರೂ ಹಸಿ ಹಾಲಾಗ್ಬೋದು, ಒಂದು ಹಣ್ಣಾಗ್ಬೋದು, ಏನಾದರೂ ನೈವೇದ್ಯಕ್ಕೆ ಇಟ್ಟು ಮತ್ತೊಮ್ಮೆ ಪೂಜೆಯನ್ನು ತಾಯಿಗೆ ತಪ್ಪದೇ ಸಲ್ಲಿಸಬೇಕು. ನಂತರ ನಿಮ್ಮ ಮನೆಯ ಪದ್ಧತಿಯ ಪ್ರಕಾರ ಮುತ್ತೈದೆಯರನ್ನು ಕರೆದು ನಿಮ್ಮ ಶಕ್ತಿಯಾನುಸಾರ ಎಷ್ಟು ಮುತ್ತೈದೆಯರನ್ನು ಕರೆಯೋದಕ್ಕೆ ಸಾಧ್ಯನೋ ಅಷ್ಟು ಮುತ್ತೈದೆಯರನ್ನು ಕರೆದು ಅರಿಶಿಣ, ಕುಂಕುಮ, ತಾಂಬೂಲವನ್ನು ಕೊಡಬೇಕು. ತಾಂಬೂಲ ಕೊಡಬೇಕಾದ್ರೆ ಈ ಚಿಕ್ಕ ತಪ್ಪನ್ನು ಯಾವುದೇ ಕಾರಣಕ್ಕೂ ಮಾಡಬೇಡಿ. ವಿಳ್ಳೆದೆಲೆ ಅಡಿಕೆ ಜೊತೆ ಒಂದು ದೊಡ್ಡ ಬಾಳೆಹಣ್ಣನ್ನು ಇಟ್ಟು ಕೊಡ್ತಾರೆ. ಯಾವುದೇ ಕಾರಣಕ್ಕೂ ಸಿಂಗಲ್ ಬಾಳೆಹಣ್ಣನ್ನು ಇಟ್ಟು ನೀವು ತಾಂಬೂಲಕ್ಕೆ ಕೊಡಬಾರ್ದು. ಜೋಡಿ ಬಾಳೆಹಣ್ಣನ್ನೇ ಇಡಬೇಕು. ತೆಂಗಿನಕಾಯಿ ಕೊಡೋದಾದರೆ ಒಂದು ತೆಂಗಿನಕಾಯಿ ಕೊಡ್ಬೋದು, ಆದರೆ ಬಾಳೆಹಣ್ಣನ್ನು ಜೋಡಿಯಾಗೆ ಕೊಡಬೇಕು. ಅದು ಶಿವ ಪಾರ್ವತಿಯರ ಸಂಕೇತ ಅಂತ ಹೇಳ್ತೀವಿ. ಎಷ್ಟೋ ಜನದ ಮನೆಯಲ್ಲಿ ಒಂದು ದೊಡ್ಡ ಬಾಳೆಹಣ್ಣನ್ನು ಇಟ್ಟು ವಿಳ್ಳೆದೆಲೆ ಅಡಿಕೆ ಜೊತೆ ಕೊಡ್ತಾರೆ, ಆ ರೀತಿ ಕೊಡಬಾರ್ದು. ಇನ್ನು ರಿಟರ್ನ್ ಗಿಫ್ಟ್ಗಳಿಗೆ ನೀವು ಏನಾದರೂ ಕೊಡ್ಬೋದು, ಆದರೆ ವಿಳ್ಳೆದೆಲೆ, ಅಡಿಕೆ, ಒಂದು ಹಣ್ಣು ಅಥವಾ ಒಂದು ಕಾಯಿ ಜೊತೆಗೆ ಹೂವು, ಬಳೆ ಇದನ್ನು ಮಾತ್ರ ತಪ್ಪದೆ ಕೊಡಬೇಕು. ಅದ್ರ ಜೊತೆ ನಿಮ್ಮ ಶಕ್ತಿಯ ಅನುಸಾರ ಏನಾದರೂ ಕೊಡ್ಬೋದು. ಇನ್ನು ಸಂಜೆ ಕಾರ್ಯಕ್ರಮಗಳೆಲ್ಲ ಮುಗಿದ ಮೇಲೆ ನೀವು ರಾತ್ರಿನೇ ಕಳಶವನ್ನು ಕದಲಿಸ್ಬೋದು. ಎಷ್ಟೋ ಜನ ಶನಿವಾರ ಬೆಳಿಗ್ಗೆ ಎದ್ದು ಮತ್ತೊಮ್ಮೆ ಪೂಜೆಯನ್ನು ಸಲ್ಲಿಸಿ ಕದಲಿಸ್ತಾರೆ. ಆದರೆ ಕೆಲವೊಮ್ಮೆ ಶನಿವಾರ ಒಳ್ಳೆಯ ಸಮಯ, ಒಳ್ಳೆಯ ಮುಹೂರ್ತ ಸಿಗೋದಿಲ್ಲ ಕಳಶವನ್ನು ಕದಲಿಸೋದಕ್ಕೆ. ಆದ್ದರಿಂದ ಶುಕ್ರವಾರ ರಾತ್ರಿನೇ ಕಳಶವನ್ನು ಕದಲಿಸಿದ್ರೆ ಉತ್ತಮ ಅಂತ ದೇವಸ್ಥಾನದ ಅರ್ಚಕರು ಸಹ ಹೇಳಿರ್ತಾರೆ. ಅವರನ್ನು ಕೇಳಿಕೊಂಡೆ ನಾನು ಸುಮಾರು ವರ್ಷದಿಂದ ಶುಕ್ರವಾರ ರಾತ್ರಿನೇ ಕಳಶವನ್ನು ಕದಲಿಸ್ತೀನಿ. ರಾತ್ರಿ 9 ಗಂಟೆ ನಂತರ ಮತ್ತೊಮ್ಮೆ ಕೆಂಪಾರತಿಯನ್ನು ಮಾಡಿ ತಾಯಿಯ ಕಳಶವನ್ನು ಕದಲಿಸಬೇಕು. ಕಳಶದ ಬಲಗಡೆ 3 ಸಲ ಈ ರೀತಿ ಜರುಗಿಸಿ ಸ್ವಲ್ಪ ಹೂವನ್ನು ಕೆಳಗಡೆ ತೆಗೆದಿಟ್ಟರೆ ಅದು ಕಳಶ ಕದಲಿಸುವಿಕೆ ಆಗುತ್ತೆ.
ಶನಿವಾರ ಬೆಳಿಗ್ಗೆ ಎದ್ದು ನೀವು ಸ್ನಾನ ಮಾಡಿ ಪೂಜೆಯನ್ನು ಸಲ್ಲಿಸಿ ನಂತರ ನೀವು ನಿಧಾನಕ್ಕೆ ದೀಪಗಳೆಲ್ಲ ಆರಿದ ಮೇಲೆ ನೀವು ಕಳಶವನ್ನು ತೆಗಿಬೋದು. ಇನ್ನು ಕಳಶಕ್ಕೆ ಇಟ್ಟಿರುವ ಪದಾರ್ಥಗಳನ್ನು ಏನು ಮಾಡಬೇಕು ಅಂತಲೂ ಸುಮಾರು ಜನ ಕೇಳ್ತಾರೆ. ಇನ್ನು ಕಳಶದ ಕೆಳಗಡೆ ಇಟ್ಟಿರುವಂಥ ಅಕ್ಕಿಯನ್ನು ಮನೆಯಲ್ಲಿ ಯಾವುದಾದ್ರೂ ಸಿಹಿ ತಿಂಡಿಯನ್ನು ಮಾಡಿಕೊಂಡು ಮನೆ ಮಂದಿಗೆ ಹಂಚ್ಬೋದು. ಕಳಶದ ಕಾಯಿಯಲ್ಲೂ ಸಹ ನೀವೇನಾದರೂ ಒಂದು ಸಿಹಿಯನ್ನು ಮಾಡಿಕೊಂಡು ಅದನ್ನು ಎಲ್ಲರೂ ಪ್ರಸಾದವಾಗಿ ಸ್ವೀಕಾರ ಮಾಡ್ಬೋದು. ಕಳಶಕ್ಕೆ ಇಟ್ಟಿರುವಂಥ ಹೂವುಗಳು, ಗೆಜ್ಜೆ ವಸ್ತ್ರ ಯಾರೂ ತುಳಿದೇ ಇರುವಂಥ ಜಾಗಕ್ಕೆ ಹಾಕಬೇಕು. ಇನ್ನು ನೀವು ಬಾಳೆ ಕಂಬಗಳನ್ನು ಇಟ್ಟಿರ್ತೀರ ಅಥವಾ ದೇವ್ರಿಗೆ ಇಟ್ಟಿರುವ ಯಾವುದೇ ಹೂಗಳಾಗಲಿ ಪೂಜಾ ವಸ್ತುಗಳಾಗಲಿ ಯಾರೂ ತುಳಿದೇ ಇರುವಂಥ ಜಾಗಕ್ಕೆ ತಗೊಂಡು ಹೋಗಿ ಹಾಕಬೇಕು. ಅಥವಾ ಅಕ್ಕಪಕ್ಕದಲ್ಲಿ ಹರಿಯುವ ನೀರೇನಾದರೂ ಇದ್ದರೆ ಅಲ್ಲಿಗೆ ತಗೊಂಡೋಗಿ ಹಾಕ್ಬೋದು. ಇನ್ನು ದೇವ್ರಿಗೆ ಏನಾದರೂ ನೀವು ಒಡವೆಗಳನ್ನು ಕಳಶಕ್ಕೆ ಏನಾದರೂ ಹಾಕಿದರೆ ಆ ಕಳಶವನ್ನು ತೆಗೆದ ಮೇಲೆ ಆ ಒಡವೆಗಳನ್ನು ಒಂದು 5-10 ನಿಮಿಷ ಮನೆಯ ಮಹಿಳೆಯರು ಹಾಕ್ಕೊಂಡು ನಂತರ ಅದನ್ನು ತೆಗೆದು ಮನೆ ಒಳಗಡೆ ಅಂದರೆ ಬೀರುವಿನಲ್ಲಿ ಇಟ್ಕೋಬೋದು. ಕಳಶಕ್ಕೆ ಅಲಂಕಾರ ಮಾಡಬೇಕಾದ್ರೆ ನೀವು ಕಳಶಕ್ಕೆ ಹಾಕುವ ಒಂದು ಒಡವೆಗಳೇನಿದೆ ಅದನ್ನು ತಪ್ಪದೆ ಮೊದಲು ಹಾಲಿನಿಂದ ನಂತರ ನೀರಿನಿಂದ ತೊಳೆದು ನಂತರ ಕಳಶಕ್ಕೆ ಹಾಕಬೇಕು. ಬೇರೆಯವರ ಒಡವೆಗಳನ್ನು ಯಾವುದೇ ಕಾರಣಕ್ಕೂ ತಂದು ಕಳಶಕ್ಕೆ ಹಾಕಿಬಿಡಿ. ನಿಮ್ಮ ಹತ್ರ ಯಾವುದಿದೆಯೋ ಬೆಳ್ಳಿದ್ದೋ ಚಿನ್ನದ್ದೋ ಅಥವಾ ಯಾವುದಾದ್ರೂ ಸರಿ ಒಡವೆಗಳನ್ನು ನಿಮ್ಮ ಸ್ವಂತ ಒಡವೆಗಳನ್ನು ನೀವು ಕಳಶಕ್ಕೆ ಹಾಕಿ ಆ ಪೂಜೆ ಎಲ್ಲ ಆದಮೇಲೆ ಆ ಒಂದು ಒಡವೆಗಳನ್ನು ನೀವು ಒಂದು 5-10 ನಿಮಿಷ ಹಾಕ್ಕೊಂಡ್ರೆ ತಾಯಿ ಆಶೀರ್ವಾದ ನಿಮಗೆ ಸಂಪೂರ್ಣವಾಗಿ ಸಿಗುತ್ತೆ. ಇನ್ನು ಪೂಜೆ ದಿನ ಉಪವಾಸ ಇರುವಂಥವರು ಬೆಳಗ್ಗಿನಿಂದ ರಾತ್ರಿವರೆಗೂ ನೀವು ಹಾಲು ಹಣ್ಣುಗಳನ್ನು ಸೇವನೆ ಮಾಡಿಕೊಂಡು ರಾತ್ರಿ ನೀವು ಲಘು ಉಪಹಾರವನ್ನು ಸೇವನೆ ಮಾಡ್ಬೋದು. ಇನ್ನು ಮನೆಯಲ್ಲಿ ಪೂಜಾ ವಾತಾವರಣ ತಿಳಿಯಾಗಿರಬೇಕು. ಮನೆಯಲ್ಲಿ ಶಾಂತ ವಾತಾವರಣವನ್ನು ಕಾಪಾಡ್ಕೋಬೇಕು. ಕೆಟ್ಟ ಪದಗಳನ್ನು ಮಾತಾಡಬಾರ್ದು, ಜಗಳವನ್ನು ಆಡಬಾರ್ದು. ಆ ದಿನ ಮನೆಯಲ್ಲಿ ಒಂದು ಒಳ್ಳೆಯ ಬಾಂಧವ್ಯ ಮನೆ ಮಧ್ಯೆ ಇರೋ ರೀತಿ ನೀವು ನೋಡ್ಕೋಬೇಕು. ಆ ದಿನ ಮತ್ತು ಪೂಜೆಯ ಹಿಂದಿನ ದಿನ ಮನೆಯಲ್ಲಿ ನಾನ್ ವೆಜ್ಜನ್ನು ಅಡುಗೆ ಮಾಡಬಾರ್ದು, ನಾನ್ ವೆಜ್ಜನ್ನು ತಿನ್ನಬಾರ್ದು. ಹಬ್ಬದ ಹಿಂದಿನ ದಿನ ಮತ್ತು ಹಬ್ಬದ ದಿನ ದಾಂಪತ್ಯದಿಂದ ಮಹಿಳೆಯರು ದೂರ ಇರಬೇಕು, ಯಾರು ವ್ರತವನ್ನು ಆಚರಣೆ ಮಾಡ್ತಿದ್ದಾರೋ ಅವರು. ಇನ್ನು ಲಕ್ಷ್ಮಿಗೆ ಪ್ರಿಯವಾದ ಕವಡೆ ಆಗ್ಬೋದು, ತಾವರೆ ಬೀಜ, ಗೋಮತಿ ಚಕ್ರ, ತಾವರೆ ಹೂವು ಮತ್ತು ಕಬ್ಬಿನ ಜಲ್ಲೆ ಇವುಗಳನ್ನು ನೀವು ಪೂಜೆಗೆ ತಂದು ಇಟ್ಟರೆ ತುಂಬಾ ಶ್ರೇಷ್ಠ. ಕವಡೆ, ತಾವರೆ ಬೀಜ, ಗೋಮತಿ ಚಕ್ರಗಳನ್ನು 5 ಅಥವಾ 6 ತಂದು ಇಟ್ಕೊಂಡ್ರೆ ನೀವು ಪ್ರತಿ ಪೂಜೆಯಲ್ಲೂ ಅದನ್ನು ನೀವು ಬಳಸ್ಕೋಬೋದು. ಕಳಶ ಇಟ್ಟು ಪೂಜೆ ಮಾಡುವ ಪದ್ಧತಿ ಇರುವಂಥವರು ಕಳಶವನ್ನು ಇಟ್ಟು ನೀವು ಪೂಜೆಯನ್ನು ಮಾಡ್ಬೋದು. ಇನ್ನು ಕಳಶಕ್ಕೆ ಸೀರೆ ಉಡಿಸುವಂಥವರು ಹಾಲ್ನಲ್ಲಿ ನೀವು ಕಳಶವನ್ನು ಸ್ಥಾಪನೆ ಮಾಡಿಕೊಂಡು ಸೀರೆಯನ್ನು ಉಡಿಸ್ಕೊಂಡು ನಿಮ್ಮ ಇಚ್ಛೆಯಾನುಸಾರ ಅಲಂಕಾರವನ್ನು ತಾಯಿಗೆ ಮಾಡಿಕೊಂಡು ಒಂದು ಪೂಜೆಯನ್ನು ಹಾಲ್ನಲ್ಲಿ ಇಟ್ಟು ನೀವು ಸಲ್ಲಿಸ್ಕೋಬೋದು. ಕಳಶ ಇಡುವಂಥ ಪದ್ಧತಿ ಇಲ್ಲದೆ ಇರುವಂಥವರು ಇದೇ ರೀತಿ ಪೂಜೆಯನ್ನು ನೀವು ವರಮಹಾಲಕ್ಷ್ಮಿ ಅಥವಾ ಮಹಾಲಕ್ಷ್ಮಿಯ ಫೋಟೋ ಅಥವಾ ವಿಗ್ರಹವನ್ನು ಇಟ್ಟು ಆ ಒಂದು ಫೋಟೋ ವಿಗ್ರಹಕ್ಕೆ ಈ ರೀತಿ ನೀವು ನೈವೇದ್ಯಗಳನ್ನು ಇಟ್ಟು ಪ್ರಾರ್ಥನೆಯನ್ನು ಸಲ್ಲಿಸಿ ಪೂಜೆಯನ್ನು ನೆರವೇರಿಸ್ಬೋದು. ಈ ಒಂದು ವರಮಹಾಲಕ್ಷ್ಮಿ ವ್ರತ ಅಥವಾ ಪೂಜೆಯನ್ನು ಮಾಡೋದಕ್ಕೆ ನಿಮಗೆ ಪದ್ಧತಿ ಇರಲೇಬೇಕು ಅಂತ ಇಲ್ಲ. ಯಾರು ಬೇಕಾದರೂ ಈ ದಿನ ಮಹಾಲಕ್ಷ್ಮಿಯ ಪೂಜೆಯನ್ನು ಮನೆಯಲ್ಲಿ ತಪ್ಪದೆ ಮಾಡ್ಬೋದು. ಶ್ರದ್ಧಾ ಭಕ್ತಿಯಿಂದ ಸರಳವಾಗಿ ಆದರೂ ಸರಿ ಈ ಪೂಜೆಯನ್ನು ಮನೆಯ ಮಹಿಳೆಯರು ಮಾಡಿದ್ದೇ ಆದರೆ ವರ್ಷವಿಡೀ ನಿಮಗೆ ಧನ, ಧಾನ್ಯ, ಸಂಪತ್ತು, ನೆಮ್ಮದಿಯ ಕೊರತೆ ಇರೋದಿಲ್ಲ. ತಾಯಿ ನಿಮ್ಮ ಇಷ್ಟಾರ್ಥಗಳನ್ನು ಖಂಡಿತವಾಗ್ಲೂ ನೆರವೇರಿಸ್ತಾಳೆ. ಇನ್ನು ಈ ಒಂದು ವ್ರತದ ಬಗ್ಗೆ ಯಾವುದೇ ಡೌಟ್ಸ್ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ಕೇಳ್ಬೋದು. ಇನ್ನು ಈ ವರ್ಷ ಪೂಜಾ ಮುಹೂರ್ತ ನೋಡೋದಾದರೆ ಯಾವಾಗಲೂ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಸಲ್ಲಿಸುವಂಥದ್ದೇ ಅತ್ಯಂತ ಶ್ರೇಷ್ಠಕರ ಅಂತ ಹೇಳ್ತಾರೆ. ಬೆಳಗ್ಗೆ 4 ಗಂಟೆಯಿಂದ 6 ಗಂಟೆ ಒಳಗಡೆ ನೀವು ಪೂಜೆಯನ್ನು ಸಲ್ಲಿಸ್ಬೋದು. ಆ ಸಮಯದಲ್ಲೇ ಆಗಲ್ಲ ಅಂತ ಹೇಳಿದ್ರೆ ಬೆಳಗ್ಗೆ 6 ಗಂಟೆ 10 ನಿಮಿಷದಿಂದ 8 ಗಂಟೆ 20 ನಿಮಿಷದವರೆಗೆ ಸಿಂಹ ಲಗ್ನದಲ್ಲಿ ಉತ್ತಮ ಪೂಜಾ ಮುಹೂರ್ತ ಇದೆ. ಆ ಸಮಯದಲ್ಲಿ ನೀವು ಪೂಜೆಯನ್ನು ನೆರವೇರಿಸ್ಬೋದು. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಈ ಇನ್ಫಾರ್ಮೇಷನನ್ನು ಬೇರೆಯವ್ರಿಗೂ ಶೇರ್ ಮಾಡಿ. ಎಲ್ಲರಿಗೂ ನಮಸ್ಕಾರ.